ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಡವಡವ ಶುರುವಾಗಿದೆ. ಸರ್ಕಾರಿ ಪರ ವಕೀಲರು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವರುಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರ್ಟ್ ಕೂಡ ಲಿಖಿತ ಉತ್ತರವನ್ನ ಸಲ್ಲಿಕೆ ಮಾಡಿ ಅಂತ ಆರೋಪಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಕೋರ್ಟ್ನ ಸೂಚನೆಯಂತೆ ಆರೋಪಿಗಳು ಕೂಡ ತಮ್ಮ ಲಿಖಿತ ರೂಪದ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಕಡೆ ಸರ್ಕಾರಿ ಪರ ವಕೀಲರು ಕೂಡ ವರದಿಯನ್ನ ಕೊಟ್ಟಿದ್ದಾರೆ. ಅದೆಲ್ಲದರ ಬಗ್ಗೆ ನೋಡೋಣ. ಅದಕ್ಕೂ ಮೊದಲು ಧರ್ಮಸ್ಥಳದಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಮುಸುಕುಧಾರಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಎಷ್ಟೇ ಆಗಿದ್ರೂ ಇಲ್ಲಿಯವರೆಗೂ ಕೂಡ ಕುರುಹು ಪತ್ತೆಯಾಗಿಲ್ಲ. ಎಸ್ಐಟಿ ಕಚೇರಿಯಲ್ಲಿ ಮುಸುಕುಧಾರಿಯ ವಿಚಾರಣೆಯನ್ನ ಈಗ ಮುಂದುವರೆಸಿದ್ದಾರೆ. ಧರ್ಮಸ್ಥಳದಲ್ಲಿ ಎಷ್ಟು 13 ಪಾಯಿಂಟ್ಗಳನ್ನ ಆತ ತೋರಿಸಿದ್ದ. ಹೆಚ್ಚುವರಿಯಾಗಿ 14ನೇ ಪಾಯಿಂಟ್ ಕೂಡ ಅಗೆಯಲಾಯಿತು. ಆದರೆ ಎಲ್ಲಿಯೂ ಕೂಡ ಕುರುಹು ಸಿಕ್ಕಿರಲಿಲ್ಲ. ಇದರ ಬಗ್ಗೆ ಸುದೀರ್ಘ ವಿಚಾರಣೆಯನ್ನ ನಡೆಸೋ ಸಲುವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗಿತ್ತು. ಎಸ್ಐಟಿ ಕಚೇರಿಗೆ ಹೋದ ನಂತರದಲ್ಲಿ ಆತನನ್ನ ಬಿಟ್ಟು ಕಳಿಸಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ವಿಚಾರಣೆ ಮುಂದುವರೆದಿದೆ. ಧರ್ಮಸ್ಥಳದಲ್ಲಿ ಎಷ್ಟೇ ಆಗಿದ್ರೂ ಪತ್ತೆಯಾಗಿಲ್ಲ ಕುರುಹು. ಎಸ್ಐಟಿ ಕಚೇರಿಯಲ್ಲಿ ಮುಸುಕುಧಾರಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಖುದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸತತ 1 ಗಂಟೆಯಿಂದ ಮುಸುಕುಧಾರಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಧರ್ಮಸ್ಥಳದಲ್ಲಿ ಎಷ್ಟೇ ಅಗದ್ರೂ ಕೂಡ ಆತ ತೋರಿಸಿದ ಜಾಗದಲ್ಲಿ ಶವದ ಅಸ್ಥಿ ಪಂಜರ ಸಿಗ್ಲಿಲ್ಲ. ಸೊ ಆತ ತೋರಿಸುವಂತಹ ವಿಚಾರದಲ್ಲೇ ಗೊಂದಲಕ್ಕೀಡಾಗಿದ್ದಾನ ಅಥವಾ ತನಿಖಾಧಿಕಾರಿಗಳನ್ನ ಗೊಂದಲಕ್ಕೆ ಒಳಪಡಿಸ್ತಾ ಇದ್ದಾನ? ಒಟ್ನಲ್ಲಿ ಈ ವಿಚಾರವಾಗಿ ಈಗ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ. ಈ ಕುರುಹುಗಳ ಪತ್ತೆ ಕಾರ್ಯ ಆರಂಭ ಮಾಡೋದಕ್ಕೂ ಮೊದಲು ಕೂಡ ಎಸ್ಐಟಿ ಟೀಮ್ ಮುಸುಕುಧಾರಿಯನ್ನ ವಿಚಾರಣೆ ನಡೆಸಿತ್ತು. ಅದಾದ ನಂತರದಲ್ಲಿ ಸ್ಪಾಟ್ಗಳನ್ನ ಗುರುತಿಸಿದ್ದ, ಸ್ಪಾಟ್ಗಳನ್ನ ಅಗಿಯುವ ಕೆಲಸ ಆಗಿತ್ತು. 6ರ ಪಾಯಿಂಟ್ ಅನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅಸ್ಥಿಪಂಜರದ ಸಣ್ಣ ಕುರುಹು ಕೂಡ ಸಿಗಲಿಲ್ಲ. ಇದರ ಬೆನ್ನಲ್ಲೇ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇವತ್ತು ಒಂದೇ ಒಂದು ಪಾಯಿಂಟ್ ಅಲ್ಲಿ ಗುಂಡಿ ಅಗೆಯುವ ಕೆಲಸವನ್ನ ಮಾಡಲಾಯಿತು. ಅದು ಕೂಡ ಹೊಸದಾಗಿ ಗುರುತಿಸಿದಂತಹ 14ನೇ ಪಾಯಿಂಟ್ ನಲ್ಲಿ. ಅಲ್ಲಿಯೂ ಕೂಡ ಸಣ್ಣ ಕುರುಹು ಕೂಡ ಸಿಗ್ಲಿಲ್ಲ. ಅದಾದ ನಂತರದಲ್ಲಿ ನೇರವಾಗಿ ಎಸ್ಐಟಿ ಮುಖ್ಯಸ್ಥರ ಮುಂದೆ ಈ ವ್ಯಕ್ತಿಯನ್ನ ಹಾಜರುಪಡಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಸುಕುಧಾರಿಯ ವಿಚಾರಣೆಯನ್ನ ಸತತ 1 ಗಂಟೆಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಆತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದು ಈಗ ಮುಂದುವರೆದಂತೆ ಈ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿಯನ್ನ ಪಡ್ಕೊಳ್ಳುತ್ತೆ ಎಸ್ಐಟಿ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಸಹಜವಾಗಿ ಈ ಶೋಧ ಕಾರ್ಯ ಮುಕ್ತಾಯವಾದ ನಂತರದಲ್ಲಿ ಆತನನ್ನ ಕಳಿಸುವಂತಹ ಪ್ರಕ್ರಿಯೆಗಳಾಗ್ತಿತ್ತು. ಬಟ್ ಇವತ್ತು ಅದಾಗಿಲ್ಲ. ಸೊ ಹಾಗಾದ್ರೆ ವಿಚಾರಣೆ ಕಂಟಿನ್ಯೂ ಆಗಿ ಆತನನ್ನೇನಾದ್ರೂ ವಶಕ್ಕೆ ಪಡಿತಾರಾ? ಆ ಸಾಧ್ಯತೆಗಳಿದೆಯಾ? ಏನಾಗ್ತಾ ಇದೆ ಬೆಳವಣಿಗೆಗಳು? ಇವತ್ತು 4 ಗಂಟೆಯ ಸುಮಾರಿಗೆ 14ನೇ ಪಾಯಿಂಟ್ ನಲ್ಲಿ ಅಂದ್ರೆ 11ರ ನಂತರ ಬೆಟ್ಟದ ಮೇಲಿರುವಂತಹ 14ನೇ ಪಾಯಿಂಟ್ ನಲ್ಲಿ ಈ ವಿಚಾರಣೆ ಇವತ್ತಿನ ತಪಾಸಣೆ ನಡೆದಿರುವಂತದ್ದು. ಆದ್ರೆ ಸುಮಾರು 3-4 ಗಂಟೆಗಳ ಕಾಲ ನಡೆದಂತಹ ಶೋಧ ಕಾರ್ಯದಲ್ಲಿ ಯಾವುದೇ ಮಹತ್ವದ ಮಾಹಿತಿಗಳು ಅಥವಾ ಕುರುಹುಗಳು ಲಭ್ಯ ಆಗಲಿಲ್ಲ ಅನ್ನುವಂಥದ್ದು. ಆ ಲಭ್ಯ ಆಗದಂತಹ ಹಿನ್ನೆಲೆಯಲ್ಲಿ ಇವತ್ತು 13ನೇ ಪಾಯಿಂಟ್ಗೆ ಹೋಗ್ತಾರಾ ಅನ್ನುವಂತಹ ಒಂದು ಡೌಟ್ ಇತ್ತು. ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಪೊಲೀಸರು ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿಗೆ ಕರ್ಕೊಂಡು ಹೋಗದೆ ನೇರವಾಗಿ ಎಸ್ಐಟಿ ಕಚೇರಿಗೆ ದೂರುದಾರನನ್ನ ಕರ್ಕೊಂಡ್ ಬಂದಿರುವಂತದ್ದು. ಸುಮಾರು 3/4 ಗಂಟೆಗಳ ಕಾಲ, 1 ಗಂಟೆಗಳ ಕಾಲ ಆ ವ್ಯಕ್ತಿ ಎಸ್ಐಟಿ ಕಚೇರಿಯಲ್ಲಿ ಇದ್ದಿದಂಥದ್ದು. 3/4 ಗಂಟೆಗಳ ಕಾಲ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಕಾರಣ ಎಸ್ಐಟಿ ಫಾರ್ಮ್ ಆದ ನಂತರ ಅದರ ಚೀಫ್ 3 ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಒಂದು ಆರಂಭಿಕ ವಿಚಾರಣೆ, ಆ ನಂತರ ಒಂದು ಕುರುಹು ಸಿಕ್ಕಿರುವಂತಹ 6ನೇ ಪಾಯಿಂಟ್ ಮತ್ತು ಇವತ್ತು ದಿನಪೂರ್ತಿ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಳೆದ 11 ದಿವಸಗಳಿಂದ ಆದಂತಹ ಎಲ್ಲಾ ಬೆಳವಣಿಗೆಗಳನ್ನ ಪಡ್ಕೊಂಡಿದ್ದಾರೆ. ಅವರು ಇವತ್ತು ಇದ್ದ ದಿವಸವೇ ಆತ ದಾರಿ ತಪ್ಪಿಸಿ ಕರ್ಕೊಂಡು ಹೋಗಿ ಅಲ್ಲೊಂದು ಕುರುಹುಗಳು ಇದೆ ಅಂತ ಹೇಳಿದ್ರು ಕೂಡ ಬರಿಗೈಯಲ್ಲಿ ಇಡೀ 40 ಜನರ ತಂಡ ವಾಪಸ್ ಆಯಿತು. ಇದರಿಂದ ಎಸ್ಐಟಿಯ ಚೀಫ್ಗೆ ಸ್ವಲ್ಪ ಕೋಪ ಬಂದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 3/4 ಗಂಟೆಗಳ ಕಾಲ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು. ಕಾರಣ ಏನಂತಂದ್ರೆ ಆತ ಕೊಟ್ಟಂತಹ ಯಾವುದೇ ಪಾಯಿಂಟ್ ನಲ್ಲಿ ಈವರೆಗೆ ಕುರುಹುಗಳು ಸಿಕ್ಕಿಲ್ಲ. ಹಾಗಾಗಿ 3 ಜನ IPS ಆಫೀಸರ್ಗಳ ನೇತೃತ್ವದಲ್ಲಿ ಈ ತರದ ಒಂದು ಕಾರ್ಯಾಚರಣೆಗಳು ನಡೀತಾ ಇದ್ರು ಕೂಡ ಒಂದೇ ಒಂದು ಕುರುಹುಗಳು ಸಿಕ್ಕಿಲ್ಲ. ಸಿಕ್ಕಂತಹ ಕುರುಹು ಒಂದು UDR ಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಬಹಳ ಹಳೆಯ ಮೃತದೇಹದ ಪಳೆಯುಳಿಕೆಗಳು ಅನ್ನೋದಂತಹ. ಆದ್ರೆ ಈತ ಮಾಡಿದಂತಹ ದೂರಿಗೆ ಅರ್ಥ ಏನಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂಥದ್ದು. ರಾಜ್ಯ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಎಸ್ಐಟಿಗೆ ಒಂದು ದೊಡ್ಡ ಮಟ್ಟದ ಕಗ್ಗಂಟಾಗಿದೆ. ಈ ಯಾವುದೇ ಒಂದು ಕೇಸ್ನ ತನಿಖೆಯಲ್ಲಿ ಪ್ರಗತಿಗಳು ಆಗ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ತರದ ಒಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಸುಮಾರು 3/4 ಗಂಟೆ ವಿಚಾರಣೆಯನ್ನು ನಡೆಸಿದ ನಂತರ
ಜೊತೆಗೆ ಬಂದಂತಹ ವಕೀಲರ ಜೊತೆ ಆ ಮುಸುಕುದಾರಿ ದೂರುದಾರ ವಾಪಸ್ ಆಗಿರುವಂತದ್ದು. ಈಗ ಇರುವಂತಹ ಪ್ರಶ್ನೆ, ನಾಳೆ ಡಿಗ್ಗಿಂಗ್ ಕಾರ್ಯಾಚರಣೆ ನಡೀತದ? 13ನೇ ಒಂದು ಕಗ್ಗಂಟಾಗಿರುವ 13ನೇ ಪಾಯಿಂಟ್ ನಲ್ಲಿ ಏನಾಗ್ತದೆ ಅನ್ನೋದು ಇನ್ನಷ್ಟೇ ಡಿಸೈಡ್ ಆಗಬೇಕಾಗಿದೆ. ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ SIT ಕಚೇರಿಯಲ್ಲಿ ಮುಸುಕುಧಾರಿಯ ವಿಚಾರಣೆಯನ್ನ ಸುಮಾರು 45 ನಿಮಿಷಗಳ ಕಾಲ ಮಾಡಿದ್ದಾರೆ. ವಿಚಾರಣೆ ಅಂತ್ಯವಾಗಿದೆ, ಆತನನ್ನ ಬಿಟ್ಟು ಕಳಿಸಲಾಗಿದೆ.